ಘಾಟು. ನನ್ನ ಲೈಫಲ್ಲಿ ಏನೂ ಚೆನ್ನಾಗಿ ನಡೀತಾನೇ ಇಲ್ಲ, ನನ್ನ ಲೈಫಲ್ಲಿ ಮುಂದೆ ಹೋಗ್ತಾನೇ ಇಲ್ಲ, ನನ್ನ ಅಕ್ಕಪಕ್ಕದಲ್ಲಿ ಯಾರೂ ನನಗೆ ಸಪೋರ್ಟ್ ಮಾಡೋರಿಲ್ಲ. 10 ಮಿನಿಟ್ಸಲ್ಲಿ ಮಾಡಿಬಿಡ್ತೀರಾ ನೀವು. ಬರೀ 3 to 4 ಇಂಗ್ರೀಡಿಯೆಂಟ್ಸ್, ಅದು ವೆರಿ 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 ಸಿಂಪಲ್. ಹೆಲೋ, ಹಾಯ್, ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಮೈ ಲೈಫ್ ಆ್ಯಸ್ ಇಟ್ ಈಸ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಆ್ಯಸ್ ಯೂಶ್ವಲ್. ಇವತ್ತೂ ನಾನು ಒಂದು ಕುಕ್ಕಿಂಗ್ ವಿಡಿಯೋನೇ ತಂದಿರೋದು. ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ನನ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಾನಿರೋದು ಒಬ್ಬಳೇ, ನನ್ನ ಫ್ಯಾಮ್ಲಿ ಸ್ವಲ್ಪ ದೂರ ಇರ್ತಾರೆ. ಸೊ ಡೆಫಿನೆಟ್ಲಿ ನನಗೆ ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ. ಹೆಲ್ಪಿಂಗ್ ಹ್ಯಾಂಡ್ ಇಲ್ಲದೇ ಇರೋದ್ರಿಂದ ನಾನು ಏನೇ ಅಡುಗೆ ಮಾಡಿದ್ರು ಫಸ್ಟ್ ಆಫ್ ಆಲ್ ಮನೆ ಊಟ ಇರಬೇಕು, ಕ್ಲೀನ್ ಊಟ ಇರಬೇಕು, ಹಾಗೆಯೇ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡುವಂಥ ಊಟಗಳು ಮಾತ್ರ ಇರಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಇವತ್ತು ನಾನು ಮಾಡ್ತಿರೋದು ಒಂದು ಸಬ್ಜಿ ಪಲ್ಯ ಅಂತ ಹೇಳ್ತೀವಲ್ಲ. ಸಬ್ಜಿ ಈಸ್ ಇನ್ ನಾರ್ತ್ ಇಂಡಿಯಾ, ಅಂದರೆ ಹಿಂದಿಯಲ್ಲಿ ಸಬ್ಜಿ ಅಂತ ಹೇಳ್ತೀವಿ, ನಾವು ಕನ್ನಡದಲ್ಲಿ ಪಲ್ಯ ಅಂತ ಹೇಳ್ತೀವಿ. ಸೊ ಇವತ್ತು ನಾನು ಮಾಡ್ತಿರೋದು ಬದನೆಕಾಯಿ ಪಲ್ಯ. ಆದರೆ ಈ ಬದನೆಕಾಯಿ ಪಲ್ಯ ಅಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಇಲ್ಲ ವೀಕ್ಷಕರೇ, ಬರೀ 3 to 4 ಇಂಗ್ರೀಡಿಯೆಂಟ್ಸ್, ಅದು ವೆರಿ 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 ಸಿಂಪಲ್. ಪ್ರಾಬಬ್ಲಿ 10 ಮಿನಿಟ್ಸಲ್ಲಿ ಮಾಡಿಬಿಡ್ತೀರಾ ನೀವು. ಹಿಂದಿಯಲ್ಲಿ ಇದನ್ನು ಸೂಖಿ ಅಂದರೆ ಡ್ರೈ, ಕನ್ನಡದಲ್ಲಿ ಏನು ಹೇಳ್ತಾರೆ, ತುಂಬ ಟೊಮೆಟೊ ಅದು ಇದೆಲ್ಲ ಹಾಕಿ ಮಸಾಲ ಸೆಮಿ ಗ್ರೇವಿ ಥರ ಮಾಡುವಂಥ ಈ ಡಿಶ್ ಅಲ್ಲ. ಇಟ್ ಈಸ್ ಸೂಖಿ ಬ್ಯಾಂಗನ್ ಕಿ ಸಬ್ಜಿ ವಿಚ್ ಇಸ್ ಕಾಲ್ಡ್ ಆಸ್ ಡ್ರೈ ಬ್ಯಾಂಗನ್ ಸಬ್ಜಿ ಆರ್ ಡ್ರೈ ಬದನೆಕಾಯಿ ಸಬ್ಜಿ ಆರ್ ಪಲ್ಯ, ಏನು ಬೇಕಾದರೂ ನೀವು ಕರಿಬೋದು. ಸೊ ಅದನ್ನು ಮಾಡೋದಕ್ಕೆ ಶುರು ಹಚ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್ ಟು ಮೈ ಕಿಚನ್. ವೀಕ್ಷಕರೇ, ಸೂಖಿ ಬದನೆಕಾಯಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿ ಡೆಫಿನೆಟ್ಲಿ ಬದನೆಕಾಯಿ ಬೇಕೇ ಬೇಕು. ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ, ಈ ಥರ ಸ್ಲಿಟ್ ಮಾಡ್ಕೊಂಡಿದ್ದೀನಿ, ಲಾಂಗ್ ಕಟ್ಸ್ ಅಂತ ಹೇಳ್ತಾರಲ್ಲ ಆ ಥರ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಸೊ ದಟ್ ಇದು ಕರ್ರಗಾಗಬಾರ್ದು, ಬ್ಲ್ಯಾಕ್ ಆಗಬಾರ್ದು ಅಂತ. ದೆನ್ ಈರುಳ್ಳಿ, ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಮಸಾಲಾಗೆ ಬೇಕಾದಂಥ ಸಾಮಗ್ರಿಗಳು ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಗೂ ಜೀರಾ ಪೌಡರ್, ಮತ್ತು ಲಾಸ್ಟಲ್ಲಿ ಮೇಲೆಯಿಂದ ಹಾಕೋದಕ್ಕೆ ಒಂಚೂರು ಗರಂ ಮಸಾಲ ಪೌಡರ್. ಓಕೆ ವೀಕ್ಷಕರೇ, ಬದನೆಕಾಯಿ ಪಲ್ಯ ಮಾಡೋದಕ್ಕೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಾತುಕತೆ ಮಾಡೋಣ. ಏನಪ್ಪ ಈ ಮಾತುಕತೆ ಅಂದರೆ, ಇವತ್ತಿನ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದರೆ ದಿಸ್ ಇಸ್ ಗೋನ್ ಟು ರಿಯಲಿ ಮೋಟಿವೇಟ್ ಯು, ಬಿಕಾಸ್ ಇಟ್ ಹ್ಯಾಸ್ ಮೋಟಿವೇಟೆಡ್ ಮೀ, ಇಟ್ ಹ್ಯಾಸ್ ಇನ್ಸ್ಪೈರ್ಡ್ ಮೀ. ನನಗೆ ನನ್ನ ಲೈಫಲ್ಲಿ ಇದು ತುಂಬಾ ಹೆಲ್ಪ್ ಮಾಡಿದೆ. ಸೊ ಐ ಥಾಟ್ ಯಾಕೆ ನಿಮ್ಮ ಹತ್ರ ಇದನ್ನು ಹಂಚ್ಕೊಬಾರ್ದು ಅಂತ. ವೀಕ್ಷಕರೇ, ನನ್ನ ಲೈಫಲ್ಲೂ ಈ ಥರ ಆಗಿದೆ ದ್ಯಾಟ್ ಒಂದೊಂದು ಸರಿ ತುಂಬಾ ಬೇಜಾರಾಗುತ್ತೆ, ಒಂದೊಂದು ಸರಿ ತುಂಬಾ ದುಃಖ ಆಗುತ್ತೆ. ಒಂದೊಂದು ಸರಿ ಹೆಂಗೆ ಅನಿಸುತ್ತೆ ಅಂದರೆ, ನನ್ನ ಲೈಫಲ್ಲಿ ಏನೂ ಚೆನ್ನಾಗಿ ನಡೀತಾನೇ ಇಲ್ಲ, ನನ್ನ ಲೈಫಲ್ಲಿ ಮುಂದೆ ಹೋಗ್ತಾನೇ ಇಲ್ಲ, ನನ್ನ ಅಕ್ಕಪಕ್ಕದಲ್ಲಿ ಯಾರೂ ನನಗೆ ಸಪೋರ್ಟ್ ಮಾಡೋರಿಲ್ಲ, ನನ್ನ ಅಕ್ಕಪಕ್ಕದಲ್ಲಿ ಯಾರೂ ನನ್ನ ದುಃಖಗಳೇನು, ಕಷ್ಟಗಳೇನು, ನಾನು ಖುಷಿಯಾಗಿದ್ದೀನೋ ಇಲ್ವೋ, ನನ್ನ ಲೈಫ್ ಹೇಗೆ ನಡೀತಾ ಇದೆ, ಹೇಗೆ ನಡೀತಾ ಇಲ್ಲ, ಇವೆಲ್ಲನೂ ಕೇಳೋದಕ್ಕೆ ಯಾರೂ ಇಲ್ಲಪ್ಪ ನನ್ನ ಹತ್ರ ಅಂತಲೂ ಒಂದು ಫೀಲಿಂಗ್ ಬರುತ್ತೆ. ನೋಡಿ, ನಮ್ಮ ಹತ್ರ ಫ್ಯಾಮಿಲಿ ಇದೆ, ಅಫ್ಕೋರ್ಸ್ ನನ್ನ ಫ್ಯಾಮಿಲಿ ನನಗೆ ತುಂಬ ಪ್ರೀತಿಸುತ್ತೆ, ದೇ ಆರ್ ಆಲ್ ವೆರಿ ಮಚ್ ದೇರ್, ಆಯಿತಾ. ಆದ್ರೂ ಕೆಲವು ವಿಷಯಗಳು ನಾವು ಏನು ಮಾಡ್ತೀವಿ ಅಂದರೆ, ಎಲ್ಲರ ಹತ್ರ ಶೇರ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಈವನ್ ದ ಕ್ಲೋಸೆಸ್ಟ್ ಫ್ರೆಂಡ್ ಹತ್ರ ನೀವು ಮಾತಾಡುವಾಗ್ಲೂ ಇಟ್ ಗಿವ್ಸ್ ಯು ದಟ್ ಫೀಲಿಂಗ್ ದಟ್ ಪ್ರಾಬಬ್ಲಿ ಈ ಮನುಷ್ಯ ನನ್ನನ್ನು ಜಡ್ಜ್ ಮಾಡ್ಬೋದು, ಪ್ರಾಬಬ್ಲಿ ಈ ಮನುಷ್ಯ ನನ್ನನ್ನು ವಿಲ್ ನಾಟ್ ರಿಯಲಿ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ. ಬಿಕಾಸ್ ಜನರಲಿ ಏನಾಗುತ್ತೆ ಗೊತ್ತಾ, ನೀವು ಯಾರ ಹತ್ರನಾದರೂ ನಿಮ್ಮ ಒಂದು ಇಶ್ಯೂಸ್ ಇಲ್ಲ ಪ್ರಾಬ್ಲಮ್ಸ್ನ ಹೇಳಕ್ಕೆ ಹೋದಾಗ ಜನರು ಯೂಶ್ವಲಿ ಏನು ಹೇಳ್ತಾರೆ ಗೊತ್ತಾ, ಡೋಂಟ್ ವರಿ, ಡೋಂಟ್ ಟೇಕ್ ಟೆನ್ಷನ್, ಎಲ್ಲ ಸರಿ ಹೋಗ್ಬಿಡುತ್ತೆ, ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಹೋಗ್ಬಿಡುತ್ತೆ. ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡೋದಕ್ಕೆ, ಇಲ್ಲ ನಮ್ಮ ಮನಸ್ಸಲ್ಲಿ ನಡೀತಿರೋ ಯಾವುದೇ ರೀತಿ ಒಂದು ಫೀಲಿಂಗ್ ಆಗಿರ್ಬೋದು, ಒಂದು ಇಮೋಷನ್ ಆಗಿರ್ಬೋದು, ಅದು ನೆಗೆಟಿವೇ ಆಗಿರ್ಬೋದು, ಪಾಸಿಟಿವೇ ಆಗಿರ್ಬೋದು, ಅದು ನಮ್ಮ ಮನಸ್ಸಿಂದ ಹೋಗಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ನಥಿಂಗ್ ವರ್ಕ್ಸ್ ಓವರ್ ನೈಟ್, ರೈಟ್? ಆ್ಯಂಡ್ ಫಾರ್ ದ್ಯಾಟ್ ಯು ನೀಡ್ ಫಸ್ಟ್ ಆಫ್ ಆಲ್ ಅ ಗುಡ್ ಗೈಡೆನ್ಸ್, ರೈಟ್? ಆ ಗೈಡೆನ್ಸ್ ನಾವು ಎಲ್ಲಿ ಹುಡುಕಬೇಕು, ಯಾರ ಹತ್ರ ಹುಡುಕಬೇಕು, ಎಲ್ಲಿಂದ ಹುಡುಕಬೇಕು ಅನ್ನೋದಕ್ಕಿಂತ ಮುಂಚೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ನೋಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ನಾವು ಯಾವ ರೀತಿ ಟ್ರೀಟ್ ಮಾಡ್ತಾಯಿದ್ದೀವಿ, ನಮಗೆ ನಾವು ಏನನ್ನು ಮಾತಾಡ್ಕೊತಾ ಇದ್ದೀವಿ ಅಂದರೆ, ದಿಸ್ ವರ್ಡ್ ಕಾಲ್ಡ್ ಸೆಲ್ಫ್ ಟಾಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ, ನಾನು ಯಾಕೆ ಈ ಸೆಲ್ಫ್ ಟಾಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀವಿ ಅದೇ ನಮ್ಮ ರಿಯಾಲಿಟಿಯಲ್ಲಿ ಆಗುತ್ತೆ.
ರೈಟ್. ನಾವು ಏನು ತಿಳ್ಕೊತೀವಿ, ನಾವು ಏನು ಯೋಚನೆ ಮಾಡ್ತೀವಿ, ಅದನ್ನು ಪದೇ ಪದೇ ಯೋಚನೆ ಮಾಡಿದಾಗ ದಟ್ ವಿಲ್ ಟರ್ನ್ ಇನ್ ಟು ಅ ರಿಯಾಲಿಟಿ. ಅಂದರೆ ನಮ್ಮ ರಿಯಾಲಿಟಿಯಲ್ಲಿ ಮುಂದೆ ಅದೇ, ಈಗ ನಾವು ಯಾವುದೇ ವಸ್ತುಗೆ ಭಯ ಪಡ್ತಾ ಇರ್ತೀವಿ ಅಂದರೆ ಆ ವಸ್ತು ನಮ್ಮ ಮುಂದೆ ಬಂದುಬಿಡುತ್ತೆ, ರೈಟ್. ಅದು ನಾನು ಹೇಳ್ತಿಲ್ಲ ಇಮ್ಮಿಡಿಯೇಟಾಗಿ ಬರುತ್ತೆ ಅಂತ, ಬಟ್ ಇಫ್ ಯು ಕೀಪ್ ಡೂಯಿಂಗ್ ದ ಸೇಮ್ ಥಿಂಗ್ ಇನ್ ಯುವರ್ ಹೆಡ್ ಅಗೇನ್ ಆ್ಯಂಡ್ ಅಗೇನ್ ಅಂದರೆ ರಿಪೀಟ್ ಮಾಡ್ತಾ ಇದ್ದರೆ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಆಸ್ ಅ ಫಿಯರ್ ಇನ್ ಫ್ರಂಟ್ ಆಫ್ ಯು. ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಫೋರ್ ಗೋಯಿಂಗ್ ಟು ಎನಿಬಡಿ, ಇಫ್ ಯು ಡೂ ಅ ಪಾಸಿಟಿವ್ ಸೆಲ್ಫ್ ಟಾಕ್ ಟು ಯುವರ್ ಸೆಲ್ಫ್, ಇಟ್ ರಿಯಲಿ ವರ್ಕ್ಸ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಯಾವುದೋ ಒಂದು ಕೆಲಸನ ತುಂಬ ವರ್ಷಗಳಿಂದ, ಒಂದು ಬಿಸ್ನೆಸ್ಸೇ ಆಗಿರ್ಬೋದು, ಒಂದು ಐಡಿಯಾನೇ ಆಗಿರ್ಬೋದು, ತುಂಬ ವರ್ಷಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಅದ್ರ ಮೇಲೆ ಎಫರ್ಟು ಹಾಕಿರ್ತೀನಿ, ದಿನ ಅದ್ರ ಮೇಲೆ ಕೆಲಸ ಮಾಡಿರ್ತೀನಿ. ಬಟ್ ಎಂಥ ಮೊಮೆಂಟಲ್ಲಿ ಹೇಳ್ತಾರಲ್ಲ, ಕರೆಕ್ಟ್ ಟೈಮಲ್ಲಿ ಆ ಕೆಲಸ ಆಗೋದೇ ಇಲ್ಲ. ಆ್ಯಂಡ್ ಇಟ್ ಹ್ಯಾಸ್ ಹ್ಯಾಪನ್ ಟು ಮೀ ಮೆನಿ ಟೈಮ್ಸ್. ಅಂಥ ಟೈಮಲ್ಲಿ ದ ಮೋಸ್ಟ್ ಇನ್ಸ್ಟೆಂಟ್ ರಿಯಾಕ್ಷನ್ ಏನು ಗೊತ್ತಾ ವೀಕ್ಷಕರೇ, ನಮ್ಮೆಲ್ಲರಲ್ಲೂ ಈಸ್ ವಿ ಲೂಸ್ ಇಟ್. ವಿ ಥಿಂಕ್ ವಿ ಆರ್ ಗುಡ್ ಫಾರ್ ನಥಿಂಗ್, ವಿ ಹ್ಯಾವ್ ಫೇಲ್ಡ್ ಆ್ಯಂಡ್ ನಥಿಂಗ್ ವಿಲ್ ವರ್ಕ್ ಫಾರ್ ಅಸ್. ಅಂದರೆ ಏನೂ ಕೆಲಸ ಆಗೋದೇ ಇಲ್ಲ ಅನ್ನೋದು ಒಂದು ಮೈಂಡ್ಸೆಟ್ನ ನಾವು ನಮ್ಮಲ್ಲಿ ತೊಗೊಂಡ್ಬಿಡ್ತೀವಿ, ರೈಟ್. ಆ್ಯಂಡ್ ದ್ಯಾಟ್ಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ನಾನು ಹೇಳೋದು ಇಷ್ಟೇ, ದ್ಯಾಟ್ ಕೆಲವು ವಸ್ತುಗಳು ಏನಕ್ಕಾಗಲ್ಲ ಅಂದರೆ ಇಟ್ ಈಸ್ ಫಾರ್ ಯುವರ್ ಗುಡ್. ಅಫ್ಕೋರ್ಸ್ ಇದನ್ನು ನೀವು ತುಂಬ ಸಾರಿ ಕೇಳಿಸ್ಕೊಂಡಿರ್ತೀರ, ಬಟ್ ನಾನು ಇದನ್ನು ಯಾಕೆ ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಕೆಲಸಗಳು ಆಗದೇ ಇರೋದಕ್ಕೆ, ಕೆಲವು ವಿಷಯಗಳು ಆಗದೇ ಇರೋದಕ್ಕೆ ಅದಕ್ಕೆ ಕಾರಣಾಂತರಗಳಿರುತ್ತೆ, ಆಯಿತಾ. ಆ್ಯಂಡ್ ಕೆಲವು ಸರಿ ಅದು ನಮ್ಮ ಒಳ್ಳೆಯದಕ್ಕೇ ಇರ್ಬೋದು, ಆ ಮೊಮೆಂಟಲ್ಲಿ ನಮ್ಗೆ ಗೊತ್ತಾಗಲ್ಲ, ಬಟ್ ಆಮೇಲೆ ಇಟ್ ವಿಲ್ ಕಮ್ ಆ್ಯಸ್ ಅ ವೆರಿ ಡಿಫ್ರೆಂಟ್ ರಿವಾರ್ಡ್ ಥರ ನಮ್ಮ ಲೈಫಲ್ಲಿ ಬರುತ್ತೆ. ನೀವು ಏನು ಹೇಳ್ಕೊತೀರಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಐ ಟೆಲ್ ಮೈ ಸೆಲ್ಫ್, ಇದಾಗೋದೇ ಇಲ್ಲ, ದಟ್ಸ್ ಇಟ್, ಐ ಆಮ್ ಅ ಫೇಲ್ಯೂರ್ ಅಂತ ಅಂದ್ಕೊಂಬಿಟ್ರೆ, ಯು ವಿಲ್ ಬಿ ಅ ಫೇಲ್ಯೂರ್. ಯು ವಿಲ್ ಡಿಮೋಟಿವೇಟ್ ಯುವರ್ ಸೆಲ್ಫ್. ಅ ಸೆಲ್ಫ್ ಮೋಟಿವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಯು ಹ್ಯಾವ್ ಟು ಟೆಲ್ ಇಸ್, ಇಟ್ಸ್ ಓಕೆ, ಇಫ್ ಇಟ್ಸ್ ನಾಟ್ ಹ್ಯಾಪನಿಂಗ್ ನೌ, ಮೇ ಬಿ ಇಟ್ ಇಸ್ ಫಾರ್ ಗುಡ್. ಇದು ಒಳ್ಳೆಯದಕ್ಕೇ ನನ್ನ ಲೈಫಲ್ಲಿ ಆಗಿದೆ. ಮೇ ಬಿ ದೇವ್ರ ಇಚ್ಛೆನೇ ಬೇರೆ ಇರುತ್ತೆ. ಸಮ್ಟೈಮ್ಸ್ ನಾವು ಹೇಳ್ತೀವಲ್ಲ, ನಮ್ಮ ಪ್ಲ್ಯಾನೇ ಒಂದಿದ್ದಾಗ ದೇವ್ರ ಪ್ಲ್ಯಾನ್ ಇನ್ನೊಂದೇನೋ ಇರುತ್ತೆ. ಇವಾಗ ನೀವು ಅಂದ್ಕೊಬೋದು, ಹಂಗಿದ್ರೆ ದೇವ್ರ ಪ್ಲ್ಯಾನೇ ಆಗಬೇಕಾಗಿತ್ತು ಅಂದರೆ ನಾನು ಇಷ್ಟು ವರ್ಷ ಯಾಕೆ ಇಷ್ಟು ಕಷ್ಟಪಟ್ಟೆ, ಯಾಕೆ ಶ್ರಮಪಟ್ಟೆ. ಒಂದು ಯಾವತ್ತು ತಿಳ್ಕೊಳ್ಳಿ ವೀಕ್ಷಕರೇ, ನೀವು ಏನೇ ಶ್ರಮ ಪಟ್ಟಿದ್ರೂ ಅದು ವೇಸ್ಟ್ ಆಗಲ್ಲ. ಯಾಕಂದರೆ ರಿಸಲ್ಟನ್ನು ನೋಡೋದು ತುಂಬ ಮುಖ್ಯ, ಹೌದು, ಆದರೆ ರಿಸಲ್ಟೇ ಎವ್ರಿಥಿಂಗ್ ಅಲ್ಲ. ಇಟ್ಸ್ ದ ಜರ್ನಿ, ದ ಪಯಣ. ನಾವು ಆ ಪಯಣದಲ್ಲಿ ಏನೇನು ಮಾಡಿದ್ದೀವಿ, ಏನೇನು ಅರ್ಥ ಮಾಡ್ಕೊಂಡಿದ್ದೀವಿ, ಏನೇನು ಕಲ್ತಿದ್ದೀವಿ, ಅದು ತುಂಬ ಮುಖ್ಯ ಆಗುತ್ತೆ. ಕೆಲವು ಸರಿ ದೇವರು ನಮಗೆ ಆ ಪಯಣದಲ್ಲಿ ಇಡ್ತಾನೆ, ಯಾಕಂದರೆ ಆ ಪಯಣನೇ ನಮಗೆ ಮುಂದೆ ನೆಕ್ಸ್ಟ್ ಅವ್ರು ಏನು ವರದಾನವಾಗಿ ನಮಗೆ ಕೊಡ್ತಾರಲ್ಲ, ಏನು ಆಪರ್ಚುನಿಟಿ ನಮಗೆ ಬರುತ್ತಲ್ಲ, ಈ ಪಯಣ ಇದೆಯಲ್ಲ, ಆವಾಗ ಅಲ್ಲಿ ಅದು ಉಪಯೋಗ ಆಗುತ್ತೆ. ಸೊ ನಥಿಂಗ್ ಈಸ್ ಅ ವೇಸ್ಟ್ ಇನ್ ಲೈಫ್. ಸೊ ನೆವರ್ ಟೆಲ್ ಯುವರ್ ಸೆಲ್ಫ್ ದಟ್ ನೋ, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಆ್ಯಂಡ್ ದಿಸ್ ಇಸ್ ಇಟ್ ಅಂತ ಯಾವತ್ತೂ ಹೇಳಬೇಡಿ. ಬಿಕಾಸ್ ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಗುಡ್. ಪ್ಲೀಸ್ ಕೀಪ್ ಇನ್ ಮೈಂಡ್, ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಗುಡ್. ಹ್ಯಾವ್ ಫೇತ್ ಇನ್ ಗಾಡ್. ಅಂದರೆ ದೇವ್ರ ಮೇಲೆ ಆ ನಂಬಿಕೆ ಇಟ್ಕೊಳ್ಳಿ. ಯಾವತ್ತೂ ನಿಮಗೆ ದೇವರು ಕೈ ಬಿಡಲ್ಲ. ನೀವೇನೇ ಮಾಡಿದ್ರು ಎಲ್ಲದಕ್ಕೂ ಒಂದು ರೀಸನ್ ಇದೆ, ಎಲ್ಲದರಲ್ಲೂ ಒಂದು ಪಾಠ ಇದೆ. ಆ ಪಾಠನ ನೀವು ಯಾವತ್ತೂ ವೇಸ್ಟ್ ಅಂತ ಅಂದ್ಕೊಂಬಿಡಿ. ಬಿಕಾಸ್ ಯುವರ್ ಜರ್ನಿ ಈಸ್ ಟೀಚಿಂಗ್ ಯು ಸಮಥಿಂಗ್. ಐ ಜಸ್ಟ್ ವಾಂಟ್ ಟು ಸೇ ದ್ಯಾಟ್ always tell yourself that whatever happens for good, and I am the best, I will do the best. It doesn't matter if it's not happening. ಇವಾಗ ಆಗ್ತಿಲ್ಲ ಅಂದರೆ ನಾಳೆ ಆಗೇ ಆಗುತ್ತೆ ಅನ್ನೋ ಒಂದು ಸೆಲ್ಫ್ ಟಾಕ್ನ ಯಾವತ್ತೂ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, let's get into my kitchen and let's make yummy and tasty and quick ಬದನೆಕಾಯಿ ಪಲ್ಯ. ಇದಕ್ಕೆ ನಾನು ಸಾಸಿವೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯೂಶ್ವಲಿ ಏನಾಗುತ್ತೆ ಅಂದರೆ, ಈ ನಾರ್ತ್ ಇಂಡಿಯನ್ ಇಲ್ಲ ನಮ್ದು ಯಾವುದೇ ಸೌತ್ ಇಂಡಿಯನ್ ಡಿಶ್ ಮಾಡುವಾಗ್ಲೂ ಸಾಸಿವೆ ಎಣ್ಣೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಸಬ್ಜಿಗಳಿಗೆ ಸಾಸಿವೆ ಎಣ್ಣೆ ತುಂಬಾ ಟೇಸ್ಟ್ ಕೊಡುತ್ತೆ. ಇನ್ನೊಂಚೂರು ಹಾಕ್ಕೊತೀನಿ ಸೊ ದಟ್ ಇದು ಚೆನ್ನಾಗಿ ಫ್ರೈ ಆಗಬೇಕಿತ್ತು. ಬಿಕಾಸ್ ಇಟ್ ಈಸ್ ಅ ಡ್ರೈ ಸಬ್ಜಿ ಅಲ್ವಾ. ಡ್ರೈ ಸಬ್ಜಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಇದ್ದರೆ ಸಬ್ಜಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ಸಾಸಿವೆ ಚಟಪಟ ಅಂತ ಇದೆ. ಸೊ ಇದಕ್ಕೊಂಚೂರು ಜೀರಿಗೆ ಹಾಕ್ಕೊತೀನಿ, ಈರುಳ್ಳಿ ಹಾಕೋಣ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇದನ್ನು ಹಾಕಬೇಕಾಗುತ್ತೆ. ಓಕೆ, ದಟ್ಸ್ ಇನಫ್. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಮಸಾಲೆಗಳನ್ನ ಹಾಕೊಳ್ಳೋಣ. ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ,
ಜೀರಾ ಪೌಡರ್. ಮಸಾಲ ಸ್ಮೆಲ್ ಗಮ್ ಅಂತ ಇದೆ ಬಿಕಾಸ್ ಅದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಮಸಾಲಗಳು ಅಷ್ಟೊಂದು ಕರ್ಕೋಗ್ಬಾರ್ದು ಅನ್ನೋದಕ್ಕೆ ಈ ಥರ ಒಂದು ಚೂರು ವಾಟರ್ನ ಸ್ಪ್ರಿಂಕಲ್ ಮಾಡ್ಕೊತೀನಿ. ರಿಯಲಿ ಇಟ್ ಹೆಲ್ಪ್ಸ್ ಸೊ ದಟ್ ಮಸಾಲಗಳು ಸುಟ್ಟೋಗಲ್ಲ. ಈ ಥರ ಮಾಡ್ಬೋದು. ಘಾಟು ಬಟ್ ಸಖತ್ ಸ್ಮೆಲ್ ಬರ್ತಾ ಇದೆ. ಮಸಾಲೆಗಳು ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ವಾವ್. ಸೊ ವೀಕ್ಷಕರಿಗೆ ಮಸಾಲ ಸಕ್ಕತ್ತಾಗಿ ಫ್ರೈ ಆಗಿದೆ, ಒಳ್ಳೆ ಘಾಟ್ ಬಂತು. ಸೊ ಇವಾಗ ನಮ್ಮ ಬದನೆಕಾಯಿನ ಹಾಕ್ಕೊಳ್ಳೋಣ. ಚೆನ್ನಾಗೆಲ್ಲ ಮಸಾಲ ಬದನೆಕಾಯಿ ಮೇಲೆ ಬರಬೇಕು. ಆ ಥರ ನಿಮಗೆ ಬೇಕಿದ್ರೆ ಇದಕ್ಕೆ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕ್ಬೋದು, ಬಟ್ ನನಗೆ ಇಷ್ಟ ಇಲ್ಲ. ಸೊ ನಾಟ್ ದಟ್ ತುಂಬ ಕೆಲಸ ಅಂತಲ್ಲ, ಬಟ್ ನನಗೇನು ಇಷ್ಟ ಇಲ್ಲ. ನೋಡಿ ಚೆನ್ನಾಗಿ ಈ ಥರ ಮಸಾಲ ಎಲ್ಲ ಬದನೆಕಾಯಿ ಮೇಲೆ ಹೋಗಬೇಕು. ಓಕೆ, ಸೊ ಇವಾಗ ಇದನ್ನು ಬೇಯಕ್ಕೆ ಬಿಡೋಣ. ದ್ಯಾಟ್ಸ್ ಇಟ್. ಸೊ ಲೆಟ್ಸ್ ವೇಟ್ ಫಾರ್ 10 minutes ಆರ್ ಮ್ಯಾಕ್ಸಿಮಮ್ 15 minutes. ಸೊ ನೋಡೋದಲ್ಲ ವೀಕ್ಷಕರೇ ಎಷ್ಟು ಸಿಂಪಲ್ ಆಗಿತ್ತು ಅಂತ. ದ್ಯಾಟ್ಸ್ ಇಟ್. ಬೇರೆ ಏನು ಮಾಡೋಂಗೆ ಇಲ್ಲ. ಸಿ ಆ್ಯಕ್ಚುಲಿ ನೀವು ಕಟ್ಟಿಂಗ್ ಎಲ್ಲ ತೊಗೊಂಡು ಪ್ರಿಪ್ರೇಷನ್ ಟೈಮ್ ನೋಡಿದ್ರೆ ಇಟ್ ಈಸ್ ಜಸ್ಟ್ ನಾಟ್ ಈವನ್ 5 minutes, 5 to 6 minutes. ದ್ಯಾಟ್ಸ್ ಇಟ್. ಯು ಕ್ಯಾನ್. ಇನ್ನೊಂದೇನು ಗೊತ್ತಾ, ಬದನೆಕಾಯಿನ ಈ ಥರ ಸ್ಟ್ರೇಟಾಗಿ ಕಟ್ ಮಾಡೋದು ತುಂಬಾ ಈಸಿ, ಬೇಗ ಆಗೋಗುತ್ತೆ. ಬೇರೆ ಪಲ್ಯಗಳು, ಬೇರೆ ಏನು ಹೇಳ್ತಾರೆ ತರಕಾರಿಗಳ ಥರ ಅಲ್ಲ, ಆಯಿತಾ. ಬದನೆಕಾಯಿ ತುಂಬಾ ಸಿಂಪಲ್. ಸೊ ನೋಡಿ, ಅದಕ್ಕೆ ನಾನು ಕಟ್ಟಿಂಗೂ ಅಷ್ಟೇ ಲಾಂಗ್ ಕಟ್ಟಿಂಗ್ ಮಾತ್ರ ಇಟ್ಕೊಂಡ್ರೆ ಸೊ ದ್ಯಾಟ್ ಈಸಿಯಾಗೆ ಅದು ಕಟ್ ಆಗಲಿ ಅಂತ, ಬೇಗ ಕಟ್ ಆಗಲಿ ಅಂತ. ಅದಲ್ಲದೆ ವಾಟ್ ಎಲ್ಸ್, ಇವಾಗ ಜಸ್ಟ್ ಕುಕ್ಕಿಂಗ್ ಟೈಮ್ ನಾನು ಅದರ್ ಒಂದು 10 minutes ಕೊಟ್ಟರೆ ಮುಗೀತಲ್ಲ. ಯು ಆರ್ ರೆಡಿ ವಿತ್ ಅ ಗುಡ್ ಪಲ್ಯ, ಹೆಲ್ತಿ ಪಲ್ಯ. ದ್ಯಾಟ್ ಈಸ್ ವಾಟ್ ಇಟ್ ಈಸ್. ಸೊ ಐ ಹೋಪ್ ಯು ರಿಯಲಿ ಲೈಕ್ಡ್ ಮೈ ರೆಸಿಪಿ. ಇದನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾನು ಹೇಳಿರೋ ಮಾತನ್ನು ಮರಿಬೇಡಿ. ಸೆಲ್ಫ್ ಟಾಕ್, ಯಾವ ರೀತಿ ಟಾಕ್ ಮಾಡ್ತೀರಾ, ವಾಟ್ ಪಾಸಿಟಿವ್ ಥಿಂಗ್ಸ್ ಯು ಟೆಲ್ ಟು ಯುವರ್ ಸೆಲ್ಫ್ ಮ್ಯಾಟರ್ಸ್ ಅ ಲಾಟ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇಟ್ಸ್ ಸೋ ನೈಸ್. ಚೆನ್ನಾಗೆ ಫ್ರೈ ಆಗಿದೆ ಎಲ್ಲ ಕಡೆಯಿಂದ. ಇಟ್ ಲುಕ್ಸ್ ರಿಯಲಿ ಗುಡ್. ಸೊ ಇದಕ್ಕೆ ನಾನೇನು ಮಾಡ್ತೀನಿ ಇವಾಗ ಅಂದರೆ, ಒಂದು ಲಾಸ್ಟು ಇದಕ್ಕೊಂದೊಂದು ಚೂರು ಸ್ವಲ್ಪ ಪಂಜೆಂಟ್ ಟೇಸ್ಟ್, ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡೋದಕ್ಕೆ ನಾನು ಇದ್ರ ಮೇಲೆ ಒಂಚೂರು ಗರಂ ಮಸಾಲ ಹಾಕ್ತೀನಿ. ಇದೇನು ಮಾಡುತ್ತೆ ಅಂದರೆ ಸ್ವಲ್ಪ ಮಸಾಲನ, ಆ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಗರಂ ಮಸಾಲ ಹಾಕಿ. ಸೊ ಡನ್, ದ್ಯಾಟ್ಸ್ ಇಟ್. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿರೋಂಥ ಬ್ಯೂಟಿಫುಲ್ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ದ್ಯಾಟ್ ಇಸ್ ಕೊರಿಯಾಂಡರ್ ಲೀಫ್. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಇಸ್ಂಟ್ ದ್ಯಾಟ್ ಪ್ರಿಟಿ? ಸೊ ಇದನ್ನು ನಾನು ಏನು ಮಾಡ್ತೀನಿ, ಕಲಿಸಲ್ಲ. ಸೊ ಇದನ್ನು ಸ್ಟೋವ್ನ ಆಫ್ ಮಾಡಿಬಿಟ್ಟು ಜಸ್ಟ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಒಳಗೇ ಆ ಕೊತ್ತಂಬರಿದು ಫ್ಲೇವರ್ ಏನಿದೆ ಅದು ಒಳಗೇ ಬದನೆಕಾಯಿ ಜೊತೆ ಮಿಕ್ಸ್ ಆಗುತ್ತೆ. ಯಾವತ್ತೂ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬೇಕಾದರೆ ಮಿಕ್ಸ್ ಮಾಡಿ. ಸೊ ದ್ಯಾಟ್ಸ್ ಇಟ್. ನೋಡಿದ್ರಲ್ಲ ವೀಕ್ಷಕರೇ, ಇಟ್ ವಾಸ್ ಅ ವೆರಿ ಸಿಂಪಲ್, ವೆರಿ ಕ್ವಿಕ್ ವಿತ್ ಮಿನಿಮಲ್ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಇವತ್ತು ಸೂಖಿ बैंगन का ಸಬ್ಜಿ, ಡ್ರೈ ಬದನೆಕಾಯಿ ಸಬ್ಜಿನ ನಾವು ಮಾಡಿ ನೀನು ಮುಂದೆ ತೋರಿಸಿದ್ದೀನಿ. ಈಗ ನಾನು ಜಿಮ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಬಿಕಾಸ್ ಯೂಶ್ವಲಿ ನಾನು ಏನೇ ಕುಕ್ಕಿಂಗ್ ಮಾಡಿದ್ರು ಬೆಳಗ್ಗೆನೇ ಮಾಡಿಬಿಟ್ಟು ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ಕೊಂಡು ಬಂದಾದಮೇಲೆ ಊಟ ಮಾಡ್ತೀನಿ. ಸೊ ಬಟ್ ದೆನ್ ಇವತ್ತು ನಿಮಗೆ ಟೇಸ್ಟ್ ಮಾಡಿ ತೋರ್ಸೋಕ್ಕಾಗ್ತಿಲ್ಲ ಬಿಕಾಸ್ ಐ ಆಮ್ ರಿಯಲಿ ಗೆಟಿಂಗ್ ಲೇಟ್ ಟು ದ ಜಿಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಅಂಟಿಲ್ ನೆಕ್ಸ್ಟ್ ಟೈಮ್ ಐ ವಾಂಟ್ ಟು ಸೇ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, and live well, live safe. ಆಯಿತಾ? see you in my next video. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಲ್ಲ ಅಂದರೆ ಮಾಡಿ. ಓಕೆ, ಟೇಕ್ ಕೇರ್, ಲವ್ ಯು ಆಲ್. see you until next time. bye bye.